ನಾಗೇಶ್ ಅವರು ತಿಪ್ಟೂರಿನಿಂದ ಶಾಸಕರಾಗಿ ಬೊಮ್ಮಾಯಿ ಸರ್ಕಾರ ಇರುವಾಗ ಶಿಕ್ಷಣ ಸಚಿವರು, ಅದೇ ಸಂದರ್ಭದಲ್ಲಿ ನಾನು ಗೃಹ ಸಚಿವನಾಗಿ ಕೆಲಸ ಮಾಡ್ತಾಯಿದ್ದೆ. ಆ ಸಂದರ್ಭದಲ್ಲಿ ಫ್ರಾಡ್ ಸರ್ಟಿಫಿಕೇಟ್ನ ತಂದು ಕೆಲಸಕ್ಕೆ ಜಾಯಿನ್ ಆಗಿ ಭಾಳ ವರ್ಷದಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರನ್ನ ಒಂದಷ್ಟು ಜನ ಹಿಡಿದಾಕಿದ್ವಿ. ನನ್ನ ಹತ್ರ ಯಾವಾಗಲೂ ಕೂಡ ನಾವಿಬ್ಬರು ಒಟ್ಟಿಗೆ ಮಾತಾಡ್ಕೊಂಡು ಆ ಎರಡೂ ಇಲಾಖೆಗಳನ್ನು ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ನಿರ್ವಹಿಸಬೇಕು ಅನ್ನುವಂಥ ಭಾಳ ಕಾಳಜಿಯಿಂದ ಕೆಲಸ ಮಾಡ್ತಾಯಿದ್ವಿ. ಶಿಕ್ಷಣ ಇಲಾಖೆಯಂತೂ ತುಂಬ ಯಶಸ್ವಿಯಾಗಿ ಹ್ಯಾಂಡಲ್ ಮಾಡಿದ್ದಾರೆ. ತುಂಬ ಯಶಸ್ವಿಯಾಗಿ ಒಳ್ಳೆಯವರಿಗೆ ಒಳ್ಳೆಯವರಾಗಿ, ಕೆಟ್ಟವರಿಗೆ ಶಿಕ್ಷಣ ಇಲಾಖೆಯಲ್ಲಿ ಒಂದು ಪಾಠ ಹೇಳುವಂಥ ಕೆಲಸವನ್ನು ನಾಗೇಶ್ ಅವರು ಅವತ್ತು ಮಾಡಿದರು. ಹೀಗಾಗಿ ನಾಗೇಶ್ ಅವರ ನಡವಳಿಕೆ, ನಾಗೇಶ್ ಅವರ ಕೆಲಸ ನನಗೆ ತೀರಾ ಅಚ್ಚುಮೆಚ್ಚು. ಇಷ್ಟು ಬೇಗ ದಿವಂಗತರಾಗ್ತಾರೆ ಅನ್ನುವಂಥದ್ದು ನಮ್ಗೆ ಯಾರಿಗೂ ಕೂಡ ಅನಿಸಿರಲಿಲ್ಲ. ಅವ್ರಿಗೆ ಬಂದಂಥ ಕಾಯಿಲೆ ಆಗಿದ್ದು, ಆ ಕುಟುಂಬಕ್ಕೆ ಸಾಂತ್ವನವನ್ನು ಇವತ್ತೆಲ್ಲರೂ ಸೇರಿ ಹೇಳ್ತಾ ಇದ್ದೇವೆ. ದೇವರವರ ದುಃಖವನ್ನು ಬಯರಿಸುವ ಶಕ್ತಿಯನ್ನು ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.